ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಫೈನಲ್ ಪ್ಯಾಕಿಂಗ್ನ ಮುಗಿಸಿ ನಾವಿವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಾಗಿದೆ. ನಮ್ಮ ಫಸ್ಟ್ ಜರ್ನಿ ಬಂದು ಮೈಸೂರಿಂದ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ತಲುಪಬೇಕಾಗಿದೆ. ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಫ್ಲೈ ಬಸ್ ಮುಖಾಂತರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಈ ಫ್ಲೈ ಬಸ್ ಜರ್ನಿ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಬೇಜಾರಾಗೋ ಮೊಮೆಂಟ್ ಇದು. ಎಲ್ಲರನ್ನೂ ಬಿಟ್ಟು ನಾವು ಈಗ ಮತ್ತೆ ಬೇರೆ ಕಡೆಗೆ ಹೋಗ್ತಾ ಇರೋದು. ನೆಕ್ಸ್ಟ್ ಟೈಮ್ ವೆರಿ ಸೂನ್ ಬಂದ್ಬಿಡೋಣ. ಓಕೆ 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 ಓಕೆ. ನಮ್ಮ ಈ ಫ್ಲೈ ಬಸ್ ಇದ್ದಿದ್ದು ಟೈಮಿಂಗ್ಸ್ ಬಂದು 2:15ಗೆ. 2:15ಗಂತೂ ಜನನೇ ಇರಲ್ಲ. ನಾವೊಂದು 8 ಜನ ಇದ್ವಿ ಅನಿಸುತ್ತೆ. ಆ್ಯಂಡ್ ಟಿಕೆಟ್ ಬಂದು ಒಬ್ರಿಗೆ 960 ರುಪೀಸ್ ಆಗುತ್ತೆ ಒಂದು ಸೈಡಿಗೆ. ಈ ಟಿಕೆಟ್ಗೆ ಕಾಂಪ್ಲಿಮೆಂಟರಿಯಾಗಿ ಒಂದು ನಂದಿನಿ ಸ್ನ್ಯಾಕ್ಸ್ ಬಾಕ್ಸ್ನ ಕೊಡ್ತಾರೆ. ಈ ಅಪ್ರೋಚ್ ಬಂದು ನವೆಂಬರ್ 15, 2025ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಅಪ್ರೋಚು. ಇದ್ರ ಮೇನ್ ಇಂಟೆನ್ಷನ್ ಬಂದು ಪ್ಯಾಸೆಂಜರ್ಸು ಏರ್ಪೋರ್ಟಿಂದ ಎಕ್ಸಿಟ್ ಆಗಿ ಫ್ಲೈ ಬಸ್ಗೆ ಬೋರ್ಡ್ ಆದಮೇಲೆ ಅಥವಾ ಫ್ಲೈ ಬಸ್ಸಿಂದ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಫ್ಲೈಟ್ ಲೈಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಅವರು ಈ ಇನಿಷಿಯೇಟಿವ್ನ ಮಾಡಿದ್ದಾರೆ. ಅದಕ್ಕೆ ಅವರು ನಂದಿನಿ ಪ್ರಾಡಕ್ಟ್ಸ್ ಇರೋ ಕಾಂಪ್ಲಿಮೆಂಟರಿ ಸ್ನ್ಯಾಕ್ಸ್ ಬಾಕ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಬಾಕ್ಸ್ ಡಿಸೈನ್ ಕೂಡ ಪ್ರೀಮಿಯಮ್ ಆಗಿದೆ. ಇದರಲ್ಲಿ QR ಕೋಡ್ ಎಲ್ಲ ಕೊಟ್ಟಿದ್ದಾರೆ. QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಇದು KSRTC ವೆಬ್ಸೈಟ್ಗೆ ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಇದು ಫ್ಲೈ ಬಸ್ ಕನೆಕ್ಟಿವಿಟಿ ಮ್ಯಾಪ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಫ್ಲೈ ಬಸ್ಸಸ್ ಇದೆ ಮತ್ತು ಪ್ರೀಮಿಯಮ್ ಬಸ್ ಡೆಸ್ಟಿನೇಷನ್ಸ್ ಯಾವ್ಯಾವುದು ಅಂತೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಸ್ನ್ಯಾಕ್ಸ್ ಬಾಕ್ಸ್ ನಮಗೆ ಮೈಸೂರು, ಮಡಿಕೇರಿ, ಕುಂದಾಪುರ ಮತ್ತು ದಾವಣಗೆರೆಯಲ್ಲಿ ಯಾರ್ಯಾರು ಫ್ಲೈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅವ್ರಿಗೆ ಈ ಬಾಕ್ಸ್ ಕೊಡ್ತಾರೆ ಅನಿಸುತ್ತೆ. ಈ ಪ್ಯಾಕೇಜಲ್ಲಿ ಏನೇನಿದೆ ಅಂತ ನೋಡೋಣ. ನೀರಿದೆ, ನಂದಿನಿ ಅವ್ರದ್ದು ಟಿಶ್ಯೂ ಇದೆ, ಆ್ಯಂಡ್ ದೆನ್ ಕುಕ್ಕೀಸ್ ಇದೆ. ನಂದಿನಿ ಕುಕ್ಕೀಸ್ ಕೊಬ್ಬರಿ ಬಿಸ್ಕೆಟ್ ಇದು ಚೆನ್ನಾಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಒಂದು ಕೇಕ್ ಇದೆ, ಸ್ಪಾಂಜ್ ಕೇಕ್ ಅಲ್ಲ ಇದು, ವೆನಿಲಾ ಸ್ಪಾಂಜ್ ಕೇಕು. ಅದ್ರ ಜೊತೆಗೆ ಏನಿದೆ ಇದು ಒಂದು ಕುಕ್ಕೀಸ್ ಸ್ವೀಟ್ ಆ್ಯಂಡ್ ಸಾಲ್ಟ್. 2 ಕುಕ್ಕೀಸ್ ಇದೆ, ಒಂದು ಮಿಕ್ಸ್ಚರ್ ಇದೆ, ಮಸಾಲ ಕೋಡುಬಳೆ, ಆ್ಯಂಡ್ 1 ಫ್ಲೇವರ್ಡ್ ಮಿಲ್ಕ್. ಗುಡ್ ಲೈಫ್ ಬಾದಾಮ್ ಮಿಲ್ಕ್ ಸಿಕ್ಕಿದೆ ಈ ಸರಿ. ನನಗಂತೂ ನಂದಿನಿ ಪ್ರಾಡಕ್ಟ್ಸ್ ಅಂದರೆ ಮೊದಲೇ ತುಂಬ ಇಷ್ಟ. ಅದರಲ್ಲೂ ಈ ಬಿಸ್ಕೆಟ್ಸು ಮತ್ತು ಕೊಕೊನಟ್ ಬಿಸ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ರ ನೀವು? ಹಾಂ, ಕುತ್ಕೋತೀಯಾ? ಏನು ಮಾಡ್ತಾ ಇದೆಯಾ? ಏನು ಮಾಡ್ತಿದ್ಯಾ? ಏನು ಮಾಡ್ತಿರೋದು?
ಬ್ಯಾಂಗ್ಳೂರಿಂದ ದುಬೈಗೆ ನಮ್ಮ ಬಿಸ್ನೆಸ್ ಕ್ಲಾಸ್ ಜರ್ನಿ ಹೇಗಿತ್ತು ಅಂತ ಮತ್ತೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ, ಚೆಕ್ ಮಾಡಿ.